ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು. ವೀಕ್ಷಕರೇ ನಮಸ್ಕಾರ, ನಾನು ಆಕಾಶ್. ಕಲಾ ಸಂಸ್ಕೃತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿಭೆಯ ಹುಟ್ಟು ಗುಡಿಸಲಲ್ಲಿ ಆಗಿರಬಹುದು, ಆದರೆ ಬೆಳಕು ಮಾತ್ರ ಅರಮನೆಯಲ್ಲಿ ಕಾಣು ಎನ್ನುವಂಥ ಉಕ್ತಿ ನಾವು ನೀವೆಲ್ಲ ಕೇಳಿದ್ದೀವಿ. ಹಾಗೆ ಸಾಧನೆ ಅನ್ನುವಂತಹದ್ದು ನಿರಂತರವಾಗಿ ಪ್ರಯತ್ನಪಟ್ಟ ವ್ಯಕ್ತಿಗೆ ಮಾತ್ರ ಸಾಧ್ಯ ಆ ಸಾಧನೆಯನ್ನು ಮಾಡಲಿಕ್ಕೆ. ಹಾಗೆಯೇ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು. ಮುಧೋಳ ನಿಮಗೆಲ್ರಿಗೂ ಕೂಡ ಚಿರಪರಿಚಿತ. ಯಾಕಂತ ಹೇಳಿದ್ರೆ ರನ್ನನ ಜನ್ಮಸ್ಥಳ ಅದು ಮುಧೋಳ. ಮುಧೋಳದಲ್ಲಿ ಒಬ್ಬರು ಸಕಲ ಕಲಾವಲ್ಲಭ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಧನೆಯನ್ನು ಮಾಡಿದ್ದಾರೆ. ಯಾರು ಆ ವ್ಯಕ್ತಿ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ಈ ಒಂದು ವಿಶೇಷವಾದಂತಹ ಸಂದರ್ಶನಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ರನ್ನ ನಾಡಿಗೆ ತಮಗೆಲ್ಲ ಆಧಾರದ ಸ್ವಾಗತ. ಸರ್, ಮೊದಲಿಗೆ ಕಲಾ ಸಂಸ್ಕೃತಿ ಯೂಟ್ಯೂಬ್ ವಾಹಿನಿಗೆ ತಮಗೆ ಪ್ರೀತಿಯ ಸ್ವಾಗತ. ತುಂಬ ಹೃದಯದ ಅಭಿನಂದನೆಗಳು ಸರ್. ಬದುಕು ಅನ್ನುವಂತಹ ಈ ಜೀವನದಲ್ಲಿ ಸಾಧಿಸಿದಂತಹ ವ್ಯಕ್ತಿ ತಾವು. ತಮ್ಮ ಜೀವನದ ಕುರಿತಾಗಿ ಒಂದು ವಿಟಿ ಇದೆ ಸರ್, ನೋಡ್ಕೊಂಡು ಬರೋಣ. ಅದಾದ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹೆಸರು ಪ್ರಕಾಶ್ ಪಿಟಕ್. ಜನಿಸಿದ್ದು ರನ್ನನ ನಾಡು ಮುಧೋಳದಲ್ಲಿ. ತಂದೆ ಲಕ್ಷ್ಮಣ್, ತಾಯಿ ಸತ್ಯವ್ವ, ತಂಗಿ ಸುಧಾ, ತಮ್ಮ ಮಹಾಂತೇಶ್. ತಂದೆ ಸರ್ಕಾರಿ ವಾಹನವೊಂದರ ಚಾಲಕರಾಗಿದ್ದರು. ಹುಣಗುಂದ ಮತ್ತು ಇಲಿಕಲ್ ಆಡಿ ಬೆಳೆದ ಊರುಗಳಾಗಿದ್ದವು. ಬಾಲ್ಯದಲ್ಲಿ ನಾಟಕ ಮಾಡುವ ಹುಚ್ಚೊಂದು ಶುರುವಾಗಿತ್ತು. ತಂದೆಯ ಒಂದು ನಾಟಕದ ಅಭಿನಯ ನೋಡಿ ಸ್ವತಃ ತಾವೇ ತಮ್ಮ ಗೆಳೆಯರನ್ನು ಸೇರಿಸಿ ವಠಾರದಲ್ಲಿ ಮರುನಾಟಕವನ್ನು ಪ್ರದರ್ಶನ ಕೂಡ ಮಾಡಿದ್ದರು. ತಂದೆ ತಾಯಿ ವಾತ್ಸಲ್ಯದಲ್ಲಿ ಬೆಳೆದ ಪ್ರಕಾಶ್ ಅವರು ಹುಣಗುಂದದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದರು. ನಂತರ ಪದವಿ ಶಿಕ್ಷಣ ಮುಗಿಸಿ BA ಕೂಡ ಮಾಡಿಕೊಂಡರು. ಮನೆಯಲ್ಲಿ ಅತೀವ ಬಡತನ. ಶಿಕ್ಷಣ ಮುಂದುವರಿಸಲು ಆಗಲಿಲ್ಲ. ಸಾಂಸಾರಿಕ ಜೀವನವನ್ನು ಆರಂಭಿಸಿದರು. ಕಲಿಯುವ ಆಸಕ್ತಿ ಮಾತ್ರ ಯಾವತ್ತಿಗೂ ಕಡಿಮೆಯಾಗಲಿಲ್ಲ. ಅತೀವ ಬಡತನದ ದಿನ. ಕೈಯಲ್ಲಿ ದುಡ್ಡಿಲ್ಲ. ಆಗ ನೆರವಾದವರೇ SK ಅರುಣಾರವರು ಹಾಗೂ ಬಸವರಾಜ್ ಕಡಪಟ್ಟಿ ಅವರು. ಅಂದು ಪ್ರಕಾಶ್ ಅವರು B.Ed ಕಲಿಯಲು ಅನುವು ಮಾಡಿಕೊಟ್ಟಿದ್ದರು. ಇಂದು ಒಬ್ಬ ಉತ್ತಮ ಶಿಕ್ಷಕನಲ್ಲದೆ ಸಕಲ ಕಲಾ ವಲ್ಲಭ ಕೂಡ ಆಗಿದ್ದಾರೆ. ಅದು ಒಂದು ದಿನ ಖಾಸಗಿ ಶಾಲೆಯೊಂದರಲ್ಲಿ ಅಪಮಾನವಾದ್ದರಿಂದ ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲ ಎಂದು ಸೂಸೈಡ್ ಕೂಡ ಮಾಡಿಕೊಂಡಿದ್ರು. ಪ್ರಾಯಶಃ ವೈದ್ಯರ ಆ ಮಾತು 24 ಗಂಟೆ ಸಮಯ ಕೂಡ ನೀಡಿದ್ರಂತೆ. ದೇವರ ಅನುಗ್ರಹ ಹಾಗೂ ಮಾಡಿದ ಒಳ್ಳೆಯ ಕೆಲಸ ಮಾತ್ರ ಅವರನ್ನು ಕೈಬಿಟ್ಟಿಲ್ಲ. ಇವತ್ತಿಗೂ ಕೂಡ ಪ್ರಕಾಶ್ ರವರು ಅವರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ದೇವರ ಅನುಗ್ರಹದ ಒಂದು ಹೂ ಕೆಳಗೆ ಬಿಡುವುದು ಆಶ್ಚರ್ಯಕರ ವಿಷಯವೇ ಹೌದು. ಕಷ್ಟಪಟ್ಟು ಜೀವನ ನಡೆಸಿದರೆ ಒಂದಲ್ಲ ಒಂದು ದಿನ ಅದರ ಪ್ರತಿಫಲ ಬಹಳಷ್ಟು ದೊಡ್ಡದಾಗಿಯೇ ಇರುತ್ತದೆ ಎನ್ನುವುದಕ್ಕೆ ಪ್ರಕಾಶ್ ಪಿಟಕ್ ರವರೇ ಉದಾಹರಣೆ. ಒಬ್ಬ ಶಿಕ್ಷಕ ತನ್ನ ವೃತ್ತಿಯೊಂದಿಗೆ ನಾನಾ ಕ್ಷೇತ್ರಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವುದು ಕೂಡ ವಿಶೇಷ. ಈ ಎಲ್ಲ ವಿಷಯವನ್ನು ಗಮನವಿಟ್ಟು ನೋಡಿ ಪ್ರಕಾಶ್ ರವರ ಮನೆಯತ್ತ ಹೋಯಿತು ಕಲಾ ಸಂಸ್ಕೃತಿ ತಂಡ. ಇದು ಸಾಧಕನ ಸಾಧನೆಯ ಹಾದಿ. ಸರ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಸರ್, ಮೊದಲನೇದಾಗಿ ತಮ್ಮ ಬಾಲ್ಯ ಹೇಗಿತ್ತು? ಸರ್, ಬಾಲ್ಯ ಅಂದರೆ ತಂದೆಯವರು ಬಹಳ ಸ್ವಲ್ಪ ಬಡತನದಲ್ಲಿ ಇದ್ದಂಥವ್ರು. ನಾವು ಗ್ರಾಮೀಣದ ಮಟ್ಟದೊಳಗೆ ಅಂದರೆ ಹಳ್ಳಿಯಲ್ಲಿ ಹುಟ್ಟಿ ತಂದೆಯವರು ನೌಕರಿ ಮಾಡ್ತಾಯಿದ್ರು. ಹುಣಗುಂದಕ್ಕೆ ಹೋದ್ವಿ ನಾವು, ಹುಣಗುಂದ ತಾಲೂಕಿಗೆ. ಆ್ಯಕ್ಚುಲಿ ಮೂಲತಃ ಮುಧೋಳ ತಾಲೂಕಿನವರೇ. ಒಂದು ಚಿಕ್ಕ ಹಳ್ಳಿ BK ಚಿಂಚ್ಕಂಡಿ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಹುಟ್ಟಿದವನು. ಆದರೆ ನನ್ನ ಜೀವನ ಎಲ್ಲ ಹುಟ್ಟು ಮುಧೋಳ ಆದರೂ ಕೂಡ ನನ್ನ ಸಂಪೂರ್ಣ ವಿದ್ಯಾಭ್ಯಾಸ ಅವು ಎಲ್ಲವೂ ಕೂಡ ನನಗೆ ಹುಣಗುಂದದಲ್ಲೇ ಆಯಿತು. ಯಾಕಂದರೆ ತಂದೆ ವೃತ್ತಿಯಲ್ಲಿರೋದ ಕಾರಣದಿಂದಾಗಿ, ಸರ್ಕಾರಿ ನೌಕರಾದ ಕಾರಣದಿಂದಾಗಿ ಅವರ ಒಂದು ವೃತ್ತಿ ಎಲ್ಲಿ ಇರ್ತದೆ ಅಲ್ಲಿಗೆ ನಾವು ಹೋಗಬೇಕಂತ ಪರಿಸ್ಥಿತಿ ಬಂತು. ನಾನು 1ನೇ ವರ್ಗದಿಂದ ಹಿಡಿದುಕೊಂಡು ಅಪ್ ಟು ನನ್ನ ಡಿಗ್ರಿ ಮುಗಿಯುವವರೆಗೂ ಕೂಡ
ನಾನು ಹುಣಗುಂದ ತಾಲೂಕಿನಲ್ಲೇ ಅಧ್ಯಯನ ಮಾಡಿದ್ದೀನಿ. ನನಗೆ ಬಾಲ್ಯದಿಂದ ಹಿಡಿದುಕೊಂಡು ಬಾಲ್ಯವನ್ನು ನಾನು ಹುಣಗುಂದದಲ್ಲಿ ಕಳೆದಿದ್ದೀನಿ, ಜೊತೆಗೆ ಇಳಕಲ್ದಲ್ಲಿ ಕಳೆದಿದ್ದೀನಿ. ಹಾಗೆ ಹೈಸ್ಕೂಲನ್ನು ಕೂಡ ನಾನು ವಿಜಯಮಾಂತೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಕಳೆದಿದ್ದೀನಿ. ಇನ್ನು ಡಿಗ್ರಿನೂ ಕೂಡ ಪದವಿಯನ್ನು ಕೂಡ ನಾನು ಹುಣಗುಂದದ ವಿಜಯಮಾಂತೇಶ್ವರ ಸಂಸ್ಥೆಯಲ್ಲೇ ಕಳೆದಿದ್ದೀನಿ. ಹಾಗೆ ಇನ್ನು ಎಮ್ ಎ ಅಂತಂದರೆ ನಾನು ಕರ್ನಾಟಕ ಯೂನಿವರ್ಸಿಟಿಯ ಜೊತೆಗೆ ಹಿಂದಿ ಮಡ್ರಾಸ್ ಯೂನಿವರ್ಸಿಟಿಯಿಂದ ನಾನು ಎಮ್ ಎ ಮತ್ತು ಬಿ ಎಡನ್ನು ಪದವಿಯನ್ನು ಪಡ್ಕೊಂಡಿದ್ದೀನಿ ಸರ್. ಇದು ನನ್ನ ಶಿಕ್ಷಣದ. ಆದರೆ ಬಾಲ್ಯ ಜೀವನ ಹೆಂಗಿತ್ತಂದರೆ, ಆ ಬಾಲ್ಯ ಜೀವನ ಹೆಂಗೈತಪ್ಪ ಅಂತಂದ್ರೆ ಅದರ ಆನಂದ, ಅದಕ್ಕೆ ಕವಿ ಹೇಳ್ತಾನೆ ಅತುಲಿತ ಆನಂದ ಅಂತ. ಆ ಸಂತೋಷಕ್ಕೆ ಪಾರವೇ ಇಲ್ಲ. ಯಾಕಂದರೆ ಅಲ್ಲಿರ್ತಕ್ಕಂಥ ನಾವು ಆಡುವಂಥ ಆಟ ಇವತ್ತಿನ ಆಟಕ್ಕೂ ಎಲ್ಲವೂ ವ್ಯತ್ಯಾಸ ಆಗ್ಯದ. ನನಗೆ ಇವತ್ತಿನ ಎಲ್ಲವನ್ನು ನಾನು ಏನಾದರೂ ಸಾಧಕನಾಗಿ ಹೊರಗೆ ಬರಬೇಕಾದ್ರೆ ಆ ಬಾಲ್ಯದ ಆಟಗಳೇ ನನಗೆ ಇವತ್ತಿನ ಒಬ್ಬ ಬೇರೆ ಬೇರೆ ಕಲೆಗಳಲ್ಲಿ ಬರಲಿಕ್ಕೆ ಸಾಧ್ಯವಾಗಿದೆ. ಆ ಉದ್ದೇಶದಿಂದ ಆ ಬಾಲ್ಯವನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ. ಅದಕ್ಕೆ ಹತ್ರ ಆಜಾ ಬಚಪನ್ ಏಕ ಬಾರ ಫಿರ ದೇ ದೇ ಅಪನ ನಿರ್ಮಲ ಶಾಂತಿ ವ್ಯಾಕುಲ ವ್ಯಥಾ ಮಿಠಾನೆ ವಾಲಿ ವಹ ಅಪ್ನಿ ಪ್ರಾಕೃತ ವಿಶ್ರಾಂತಿ ಅನ್ನುವಂಥ ಮಾತನ್ನು ಕವಯಿತ್ರಿ ಹೇಳಿದಂಥದ್ದು. ಅದೇ ಮೇರಾನಯ್ಯ ಬಚ್ಪನ್ ಅನ್ನುವಂಥ ಕವಿತೆ. ಆ ಬಾಲ್ಯವನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಮತ್ತು ಆ ಬಾಲ್ಯದ ಸಂದರ್ಭದಲ್ಲಿ ನಾನು ಇರುವಂಥ ಎಲ್ಲ ಮಿತ್ರರನ್ನು ಕೂಡ ನನಗೆ ಬಹಳ ಚೋಟ ಅಂತ ಕರಿತಾ ಇದ್ರು. ಭಾಳ ಗಿಡ್ಡ ಇದ್ದೆ, ಅದಕ್ಕೆ ಚೋಟ ಅಂತ ಕರಿತಾ ಇದ್ರು. ಆದರೂ ಸಹಿತ ಆ ಬಾಲ್ಯದಲ್ಲಿರುವಂಥ ಎಲ್ಲ ಹವ್ಯಾಸಗಳು ಅವಾಗೇನು ರೂಢಿಸ್ಕೊಂಡಿನೋ ಅವುಗಳನ್ನು ನನ್ನ ಜೀವನದೊಳಗೆ ಮುಂದುವರಿಸ್ಕೊಂಡು ಹೊಂಟಿದ್ದೀನಿ. ಮುಖ್ಯ ಶಿಕ್ಷಕರಾಗಿ, ಪತ್ರಕರ್ತರಾಗಿ, ಸಾಹಿತಿಗಳಾಗಿ, ಕಲಾಕಾರರಾಗಿ, ಸಾಮಾಜಿಕ ಚಿಂತಕರಾಗಿ, ಕರಾಟೆ ಮಾರ್ಗದರ್ಶಕರಾಗಿ, ಬರಹಗಾರರಾಗಿ, ಕವಿಗಳಾಗಿ, ನಾಟಕಕಾರರಾಗಿ, ಚಲನಚಿತ್ರ ಕಲಾವಿದರಾಗಿ, ನಿರೂಪಕ ಹಾಡುಗಾರರಾಗಿ, ಇನ್ನೂ ಏನಾದರೂ ಬಿಡ್ನಾ ಸರ್ ಇದರಲ್ಲಿ? ಅಲ್ಲ ಸರ್, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ, ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಿ. ಏನು ಉದ್ದೇಶ ಸರ್ ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಯಾಕೆ ಬರಬೇಕು ಅಂತ? ಮನುಷ್ಯ ಇವತ್ತಿನ ಸಮಾಜದಲ್ಲಿ ಏನನ್ನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಛಲ ಏನಾದರೂ ಮನುಷ್ಯನೊಳಗೆ ಇತ್ತಂದರೆ, ಒಂದು ಚಿಕ್ಕದಾದ ಇರುವೆಯನ್ನು ನೋಡೋಣ ಸರ್. ಒಂದು ಚಿಕ್ಕ ಇರುವೆಗೆ ಬೈ ಚಾನ್ಸ್ ಏನನ್ನಾದರೂ ನಾವು ಆ ಇರುವೆಯನ್ನು ಕೊಲ್ಲುವಂಥ ಪ್ರಯತ್ನದಲ್ಲಿ ಮುಟ್ಟಿದರೆ, ಆ ಇರುವೆ ನೀವು ಎಷ್ಟೇ ದೂರ ಹೋದರೂ ಸಹಿತ ಅದು ಹಾಗೆ ನಮ್ಮನ್ನು ಬೆನ್ನು ಹತ್ತುತ್ತಾನೆ ಹೋಗ್ತದೆ. ಕೊನೆಗೆ ತನ್ನ ಗುರಿಯನ್ನು ಏನು ಮಾಡ್ತದೆ ಅಂದರೆ, ಅವನನ್ನು ಯಾವುದಾದ್ರೂ ರೂಪದಲ್ಲಿ ಎಲ್ಲಿಯಾದರೂ ದೇಹದ ಯಾವುದೇ ಭಾಗವನ್ನು ಹೋಗಿ ಅದು ಕಚ್ಚಿ ಹಿಡಿದು ಅದು ವಾಪಸ್ ಅದನ್ನು ಜಗ್ಗಿದ್ರೂ ಸಹಿತ ಆ ಜೀವ ರುಂಡ ಮುರ್ಕೊಂಡು ಬರ್ತದೆ ಹೊರತಾಗಿ, ಆದರೆ ಅದರ ರುಂಡ ಮಾತ್ರ ಅಲ್ಲೇ ಇರ್ತದೆ. ಇದರ ಅರ್ಥ ಗುರಿನೂ ಕೂಡ ಹಾಗೇ ಇರಬೇಕು. ನನ್ನ ಜೀವನದೊಳಗೂ ಸಹಿತ ಇಷ್ಟಕ್ಕೆಲ್ಲ ಸಾಧನೆಗೆ ಕಾರಣ ಏನಂದರೆ, ನನ್ನಲ್ಲಿ ಏನಪ್ಪ ಅಂದರೆ ಜೀವನದೊಳಗೆ ನನಗೆ ಆ ಸಂದರ್ಭದಲ್ಲಿ ಆದಂಥ ಬಿದ್ದಂಥ ಪೆಟ್ಟುಗಳು ಏನನ್ನಾದರೂ ಸಾಧಕನಾಗಿ ಹೊರಗೆ ಬರಬೇಕನ್ನುವಂಥ ನನಗೆ ತುಡಿತ. ಈ ಸಂದರ್ಭದಲ್ಲಿ ನಾನು ನಿಜವಾಗಿ ಹೇಳ್ತೀನಿ, ನಮ್ಮ ತಂದೆಯವರು ನನಗೆ ನಮ್ಮ ತಾಯಿಯವರು ಹೆಂಗಂದ್ರೆ ಸಾಕ್ಷಾತ್ ದೇವತೆ ಇದ್ದ ಹಾಗೆ. ಎಂದೂ ಜೀವನದೊಳಗೆ ಒಂದು ಜೋರಾಗಿ ಮಾತನಾಡಿದವರಲ್ಲ. ನಮ್ಮ ತಂದೆಯವರು ಎಷ್ಟು ಪ್ರಾಮಾಣಿಕರಪ್ಪ ಅಂತಂದರೆ, ನಮ್ಮ ತಂದೆಯವರ ಹೆಸರು ಲಕ್ಷ್ಮಣ್ ಪೀಠಕ್ ಅಂತ ಹೇಳ್ರಿ. ಎಷ್ಟು ಪ್ರಾಮಾಣಿಕರಂದರೆ, ಅವರು ಎಷ್ಟೇ ದುಡಿದು ಬಂದರೂ ಸಹಿತ ಒಂದು ಮಾತು ಹೇಳ್ತಿದ್ರು, ಜೀವನದೊಳಗೆ ಸಾಯುವ ಮಟ್ಟ ಪ್ರಾಮಾಣಿಕತನದಿಂದ ದುಡಿಬೇಕು, ಪ್ರಾಮಾಣಿಕತನದಿಂದ ಕೆಲಸ ಮಾಡಬೇಕು, ಯಾರಿಗೂ ಅಂಜದ ಧೈರ್ಯದಿಂದ ಕೆಲಸ ಮಾಡಬೇಕು ಅನ್ನುವಂಥ ಮಾತು ಅವತ್ತೇನು ನನಗೆ ಹೇಳಿಕೊಟ್ಟಾರ. ಅದನ್ನು ನನ್ನ ಜೀವನದೊಳಗೆ ಯಾರು ನೋಡಲಿ ಬಿಡಲಿ, ಯಾರು ಏನು ಹೇಳಿ ಬಿಡಲಿ, ಯಾರು ಏನು ಅನ್ಲಿ ಬಿಡಲಿ, ಆದರೆ ನಿನ್ನ ಕೆಲಸ ಹಿಡಿದ ಕೆಲಸ ನೀ ಎಲ್ಲಿವರೆಗೆ ಸಾಧನೆ ಮಾಡೋದಿಲ್ಲ ಅಲ್ಲಿ ಮಠ ಸಮಾಜ ನಿನ್ನನ್ನು ಗುರುತಿಸೋದಿಲ್ಲ ಅನ್ನುವಂಥ ಮಾತು ಅವತ್ತು ನಮ್ಮ ತಂದೆ ಕಲಿಸಿಕೊಟ್ಟಿರ್ತಕ್ಕಂಥ ಒಂದು ಧೈರ್ಯ ಇವತ್ತು ನನಗೆ ಒಬ್ಬ ಕ್ರೀಡಾಪಟುವಾಗಿ, ಒಬ್ಬ ವಾಕ್ಚಾತುರ್ಯದಿಂದಾಗಿ, ಹಾಗೆ ಇತರರ ಜೊತೆಗೆ ಎಲ್ಲರೂ 25 ವರ್ಷ ನಮ್ಮ ತಂದೆಯವರು ಅಧ್ಯಕ್ಷರಾಗಿದ್ದರು, ವಾಹನ ಚಾಲಕರ ತಾಲೂಕು ಅಧ್ಯಕ್ಷರಾಗಿದ್ದರು. ಅಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅದಕ್ಕೆ ಹೇಳ್ತಾರೆ, ನನಗೆ ಯಾರಾದರೂ ಯಾವ ಫಿಲ್ಮ್ ನಟರು ನನಗೆ ಹೀರೋಗಳಲ್ಲ. ನನಗೆ ಹೀರೋ ಯಾರಪ್ಪ ಅಂದ್ರೆ ನಮ್ಮ ತಂದೆಯೇ ನನಗೆ ಹೀರೋ ಆಗಿದ್ದರು, ನಮ್ಮ ತಾಯಿ ನಮಗೆ ದೇವರಾಗಿದ್ದರು. ಅವ್ರನ್ನ ಯಾವ ಋಣಗಳನ್ನು ಕೂಡ ಅದೇ ಹೇಳ್ತಾರೆ, ಎಷ್ಟು ಋಣಗಳನ್ನು ಮೂಡಿಸೋದು ನಮಗೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನಾನು ಈ ಸಂದರ್ಭದೊಳಗೆ ಇಷ್ಟು ಸಕಲ ಕಲಾ ವಲ್ಲಭ ಅನ್ನಿಸ್ಕೊಳ್ಳೋಕ್ಕೆ ಕಾರಣ ಏನಪ್ಪ ಅಂದರೆ, ನನಗೆ ನಮ್ಮ ತಂದೆಯವರೇ ನನಗೆ ಕಲಿಸಿರ್ತಕ್ಕಂಥ ಒಂದು ಒಳ್ಳೆಯ ಪಾಠ ಸರ್. ಓಕೆ ಸರ್, ಮೀಡಿಯಾ ಲೈನಲ್ಲಿ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಟ್ಟಂಥವರು ಪ್ರಕಾಶ್ ಸರ್. ಆ ಬಗ್ಗೆ ಪ್ರತಿಧ್ವನಿ ವಾಹಿನಿಗೆ ಯಾವ ರೀತಿಯಾದಂತಹ ಕೊಡುಗೆಯನ್ನು ಸಲ್ಲಿಸಿದ್ದಾರೆ? ಇದರಲ್ಲಿ ಕೊಡುಗೆ ಅಂತ ಹೇಳೋಕ್ಕಿಂತ ಈ ಪ್ರತಿಧ್ವನಿ ಚಾನಲೇ ಅವ್ರದ್ದು ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕೆಂದರೆ ಅವರು ಒಂದು ಶಿಕ್ಷಣ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಒಂದು ಪ್ರತಿಧ್ವನಿ ವಾಹಿನಿಗೆ ನಾವು ಕರೆ ಮಾಡಿದಾಗ ನಮ್ಮ ಕರೆಗೆ ಹೋಗೊಟ್ಟು
ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಚಾನೆಲಿನ ಒಂದು ಉತ್ತುಂಗಕ್ಕೆ ಕಾರಣೀಭೂತವಾಗಿರೋದಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೆ. ಅವರು ಕೂಡ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದರು. ಅವರ ಕವನ ಬರೆದಂಥ ಕವನ ಮತ್ತು ವಾಚನ ಮಾಡುವಂಥ ರೀತಿ ನೀತಿ, ಅವರ ಹಾವಭಾವ ನೋಡಿದಾಗ ಅವರು ಸಾಕಷ್ಟು ಸಾಹಿತ್ಯಿಕವಾಗಿ ಹಾಗೂ ಒಂದು ಬರವಣಿಗೆಯಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿದವರು. ಅಂದರೆ ಬರವಣಿಗೆಯಲ್ಲಿ ಒಂದು ಉತ್ತಮವಾದಂತಹ ಬರವಣಿಗೆಯನ್ನು ಅವರು ಕವನಗಳನ್ನು ರಚನೆ ಮಾಡಿದರು. ಅವರ ಕವನಗಳನ್ನು ನಾವೆಲ್ಲ ಕೇಳಿದಾಗ ನಮಗನಿಸ್ತು, ಇವರಿಂದ ನಾವು ಇನ್ನೂ ಸಾಕಷ್ಟು ಅವರಿಂದ ನಾವು ಕಲಿಬೇಕಾಗೈತಿ ಅಂಥೇಳಿ ಅನ್ನಿಸ್ತು. ಆದರೆ ಪ್ರಕಾಶ್ ಪೀಠಕ್ ಅವರು ಕ್ಷಣಾರ್ಧದಲ್ಲಿ ಒಬ್ಬ ಆಸು ಕವಿಯಾಗಿ ವಸ್ತುನಿಷ್ಠ ಕವಿತೆಗಳನ್ನು, ಅಂದರೆ ಪ್ರಸ್ತುತ ವಿಷಯಗಳನ್ನು ಕುರಿತು ಕವಿತೆಗಳನ್ನು ರಚನೆ ಮಾಡುವಂಥ ಒಂದು ಸ್ವಭಾವ ಅವ್ರದ್ದು. ಅವರು ಕೇವಲ ಸಾಹಿತ್ಯಿಕವಾಗಿ ಅಷ್ಟೇ ಬೆಳೆದಿಲ್ಲ, ಎಲ್ಲ ರಂಗದಲ್ಲೂ, ಒಂದು ಸಾಹಿತ್ಯಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಪತ್ರಿಕಾ ರಂಗ ಆಗಿರ್ಬೋದು, ಮಾಧ್ಯಮ ರಂಗ ಆಗಿರ್ಬೋದು, ಎಲ್ಲ ರಂಗದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ತಮ್ಮ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅಷ್ಟೊಂದು ಬಿಜಿ ಶೆಡ್ಯೂಲ್ ಇದ್ದರೂ ಕೂಡ ಅವರು ಎಲ್ಲ ಕೆಲಸದ ಒತ್ತಡ ಇದ್ದರೂ ಸಹಿತ ಅವರು ಬರವಣಿಗೆಯಲ್ಲಿ ಮಾತ್ರ ಕಡಿಮೆ ಇಲ್ಲ. ಯಾವಾದರೂ ಒಂದು ಕೆಲಸದ ಅವ್ರಿಗೆ ಕೊಟ್ಟರೆ ಅತ್ಯಂತ ಬೇಗನೆ ಕೆಲಸ ಮಾಡುವಂಥ ಒಬ್ಬ ಸಾಹಿತಿಗಳಂತ ಹೇಳ್ಬೋದು. ನಾವು ಒಂದು ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಜಾನಪದ ಪರಿಷತ್ ಅಂಥೇಳಿ ಮುಧೋಳ ತಾಲೂಕು ಘಟಕವನ್ನು ರಚನೆ ಮಾಡಿಕೊಂಡಾಗ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಬಂದರು. ಆವಾಗ ಅವರು ನಾವು ದಿನನಿತ್ಯ ಅಂದರೆ ತಿಂಗಳಲ್ಲಿ 1-2 ಮೀಟಿಂಗನ್ನು ಮಾಡಿದಾಗ, ಸಭೆಯನ್ನು ಸೇರಿದಾಗ ಆ ಸಭೆಯ ಪೂರ್ಣ ವಿವರಗಳನ್ನು ತಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ತಾಯಿದ್ರು. ಈ ರೀತಿ ಕ್ರಿಯಾಶೀಲ ವ್ಯಕ್ತಿಗಳು ಅಂತ ನಾನು ಹೇಳ್ಬೋದು. ಅಂತಹ ಒಬ್ಬ ಪ್ರಕಾಶ್ ಪೀಠಕ್ ಅವರು ಎಲ್ಲ ರಂಗದಲ್ಲಿ, ಹಾಡಿನಲ್ಲಿ, ಒಂದು ಭರತನಾಟ್ಯ ಆಗಿರ್ಬೋದು ಅಥವಾ ಇನ್ನೊಂದು ಸಾಕಷ್ಟು ತಾವೇ ಕವನಗಳನ್ನು ಬರೆದು ಹಾಡುವಂಥದ್ದು, ನಾಟಕಗಳನ್ನು ಬರೆಯುವಂಥದ್ದು, ನಾಟಕಗಳನ್ನು ಮಾಡುವಂಥದ್ದು, ಸಿಂಧೂರು ಲಕ್ಷ್ಮಣನ ಪಾತ್ರಗಳನ್ನು ಸ್ವತಃ ತಾವೇ ಮಾಡುವಂಥದ್ದು, ಇಂಥ ಎಲ್ಲ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡು ಇವತ್ತು ಉನ್ನತ ಸ್ಥಾನಕ್ಕೆ ಅವರು ಏರ್ಯಾರಂದ್ರೆ ಅವರ ಶ್ರಮ ಮತ್ತು ಅವರ ಪರಿಶ್ರಮದಿಂದ ಅವರು ಒಂದು ಪ್ರತಿಫಲ ಇವತ್ತು ಪಡಿತಾ ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ ಬಯಸ್ತಾ ಇದ್ದೀನಿ. ಸರ್, ನಿಮ್ಮದು ಹಾಗೆ ಪ್ರಕಾಶ್ ಸರ್ ಒಡನಾಟದ ಬಗ್ಗೆ ಹೇಳೋದಾದರೆ? ಅದೊಂದು ಒಳ್ಳೆಯ ಏನಪ್ಪ ಸುಸಮಯತ ನನ್ನ ಜೀವನದೊಳಗೆ ಒಂದು ಬದಲಾವಣೆ ತಂದ ಕ್ಷಣ ಸರ. ನಾನು ಸಹಜವಾಗಿ ಏನಪ್ಪ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಕವಿಗೋಷ್ಠಿ ಹೋಗಿದ್ದೆ. ಅವರು ನನಗೆ ಇವ್ರ ಕವನ ವಾಚನ ಮಾಡಿದೆ ಸರ. ಇವ್ರ ಕವನ ವಾಚನ ನನಗೆ ಭಾಳಷ್ಟು ಇಷ್ಟ ಆಯ್ತು ಸರ. ನಂತರ ನಾನು ಒಂದು ಮಾಡಿದೆ ಸರ. ಅವರು ನನ್ನ ಕವನ ವಾಚನ ನೋಡಿ ಸರ ನನಗೆ ಅತ್ಯಂತ ಆತ್ಮೀಯವಾಗಿ ಬೆನ್ನು ತಟ್ಟಿ ಏನಪ್ಪ ಇನ್ನು ಮುಂದೆ ನೀವು ಏನಪ್ಪ ಅಂತಾರೆ ಕವನ ವಚನ ಬರಬೇಕು ನೀವು ಅಂತೇಳಿ ಪ್ರತಿಯೊಂದು ಸಾರಿ ಸಹಿತ ಏನಪ್ಪ ಅಂದ್ರೆ ಅವರು ಏನಪ್ಪ ಅಂದ್ರೆ ತಾವು ಬೆಳೆದಲ್ಲ ಸರ, ನನ್ನನ್ನು ಏನಪ್ಪ ಅಂದ್ರೆ ಭಾಳಷ್ಟು ಏನಪ್ಪ ಮೇಲೆತ್ತರಕ್ಕೆ ಒಯ್ದರು. ಆಮೇಲೆ ಅನೇಕ ಏನಪ್ಪ ಅಂದ್ರೆ ವಿಚಾರಗಳನ್ನು, ವಿಡಿಯೋಗಳನ್ನು, ವಿಸ್ಮಯ ಮತ್ತು ವಿಸ್ಮಯಕಾರಿ ಏನಪ್ಪ ವಿಡಿಯೋಗಳನ್ನು ಇವ್ರ ಜೊತೆ ಕೂಡಿ ಮಾಡಿದೆ ಸರ. ಇವ್ರ ಜೊತೆ ಕೂಡಿಂದ ಸರ ನಮ್ಮ ಶಾಲೆಯಲ್ಲಿ ನನ್ನ ಅರಿವಿಗೆ ನನಗೆ ಗೊತ್ತಾಗಲ್ಲ, ನಾನು ಬೆಳೆದೆ ಸರ್. ಅಷ್ಟೊಂದು ಇವ್ರ ಟ್ಯಾಲೆಂಟನ್ನು ಇವರಿಗೆ ನಾನು ಏನಪ್ಪ ಅಂದ್ರೆ ಹೇಳಾರ ಇವ್ರ ಕಡೆಯಿಂದ ನಾನು ಪ್ರತಿಯೊಂದು ಕ್ಷಣನೂ ಸರ ಆಕಾಶ್ ಸರ್ ಇವರಿಂದ ನಾನು ಅದನ್ನು ಇಷ್ಟಪಡ್ತೇನೆ. ಭಾಳ ಒಳ್ಳೆ ಏನಪ್ಪ ಅಂತ ವಾಗ್ಮಿಗಳು ಸರ್, ಸಕಲ್ಕಲ್ ವಲ್ಲಭ. ಹೌದು ಸರ್, ಇವರು ಭಾಳಷ್ಟು ಸ್ಕೋಪ್ ಮಾಡ್ತಾರೆ ಸರ್. ಆ ಒಂದು ಸ್ಕೋಪ್, ಒಂದು ಒಳ್ಳೆಯ ವಿಚಾರ, ಒಳ್ಳೆ ಇದು ಏನಪ್ಪ ಅಂದರೆ ಇವ್ರಿಗೆ ಇವತ್ತೇನು ಈ ಮಟ್ಟಿಗೆ ಒಯ್ದೈತೆ ಅಂತೇಳಿ ನಾನು ಅನ್ಕೊಳ್ತೀನಿ ಸರ್. ಇವರಿಗೆ ನಾನು ಏನಪ್ಪ ಜೀವನದಲ್ಲಿ ಒಟ್ಟ ಮರೆಯಲ್ಲ ಸರ್ ಅಂಥ ವ್ಯಕ್ತಿ. ಇವ್ರನ್ನ ನಾನು ನನ್ನ ದೇವರ ಸಮಾನವಾಗಿ ನೋಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್. ಇವ್ರಿಗೆ ಏನಪ್ಪ ಅಂದ್ರೆ ನಮ್ಮ ಪ್ರಕಾಶ್ ಪೀಠಕ್ ಸರು ಸೂರ್ಯನಂತೆ ಏನಪ್ಪ ಅಂದ್ರೆ ಬೆಳಕ ಚೆಲ್ತಾ ಇದ್ದಾರೆ ಸರ್. ಇವರು ಏನಪ್ಪ ಜೀವನದಲ್ಲಿ ಇವರ ಸಂಸಾರ ಏನಪ್ಪ ಅಂದ್ರೆ ಇವ್ರ ಮಕ್ಕಳಿಗೆ, ಇವರ ಮನೆಯವರಿಗೆ ಸದಾ ಕಾಲೂ ಏನಪ್ಪ ದೇವರ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ. ಒಳ್ಳೆ ಏನಪ್ಪ ಇನ್ನಷ್ಟು ಮೇಲೆತ್ತರಕ್ಕೆ ಬಾನೆತ್ತರಕ್ಕೆ ಬೆಳ್ಳಿ ಅಂತೇಳಿ ನನ್ನ ಆಸೆ ಸರ್. ಆ ದೇವ್ರಲ್ಲಿ ಸಹಿತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ಸರ್.